ನಮಸ್ಕಾರ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ 6 ಪ್ರಮುಖ ಉದ್ಯೋಗಗಳ ಮಾಹಿತಿಯನ್ನು ಹೇಳ್ತಾ ಇದ್ದೀನಿ. ಶಾರ್ಟಾಗಿ ಹೇಳ್ತಾ ಹೋಗ್ತೀನಿ. ನಿಮಗೆ ಯಾವುದಾದ್ರೂ ಜಾಬ್ ಬಗ್ಗೆ ಸಂಪೂರ್ಣ ಮಾಹಿತಿ ಬೇಕಾಗಿತ್ತಂದ್ರೆ ನಾನು ಕಾಮೆಂಟ್ ಸೆಕ್ಷನ್ದಾಗ ಕಾಮೆಂಟ್ ಮಾಡಿರಿ, ಅದ್ರ ಬಗ್ಗೆ ಸಂಪೂರ್ಣವಾಗಿ ವಿಡಿಯೋ ಮಾಡ್ತಾನೆ. ನೆಕ್ಸ್ಟ್ ನೋಡಿರಿ, ಫಸ್ಟ್ನೇದ ಕರ್ನಾಟಕ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಫಾರೆಸ್ಟ್ ವಾಚರ್ ಅಂತೇಳಿ ಅರಣ್ಯ ವೀಕ್ಷಕ ಹುದ್ದೆಗಳು ಬಂದಿದ್ವು. ಖಾಲಿ ಹುದ್ದೆಗಳು ಟೋಟಲಾಗಿ 750 ಹುದ್ದೆಗಳದಾವ. SSLC ಆಗಿರಬೇಕು. ನಿಮಗೆ ಪೇಮೆಂಟ್ ನೋಡೋದಾತಂದ್ರೆ 21,400ರಿಂದ 42,000ವರೆಗೆ ಸಿಗ್ತೈತಿ, ಅಲೋವೆನ್ಸ್ ಹೊರತುಪಡಿಸಿ. ನೆಕ್ಸ್ಟ್ PET PST ಬಗ್ಗೆ ನೋಡೋದಾತಂದ್ರೆ ಎತ್ತರ ಮತ್ತು ಎದೆ ಸುತ್ತಳತೆ ಇರ್ತೈತಿ ಮತ್ತು ರನ್ನಿಂಗ್ ಇರ್ತೈತಿ. ಪ್ರಮುಖ ದಿನಾಂಕಗಳು ನೋಡೋದಂದ್ರೆ 31/8/2026ವರೆಗೆ ಅರ್ಜಿ ಸಲ್ಲಿಸಲು ಕೊನೆಯ ಅವಕಾಶ ಐತಿ. ಸೊ ಇದೇ ತಿಂಗಳ ಲಾಸ್ಟ್ ಎಂಡಿಗೆ ಬರ್ತೈತಿ. ದಯವಿಟ್ಟು ಅಪ್ಲಿಕೇಶನ್ನ ಹಾಕೊಡ್ರಿ, ಯಾರು ಹಾಕಿಲ್ಲ ನೋಡಿರಿ. ನೆಕ್ಸ್ಟ್ ಇಸ್ರೋದ ಅಪ್ರೆಂಟಿಸ್ ಹುದ್ದೆ ಬರ್ತೈತಿ. ಇದಕ್ಕೆ ವಿದ್ಯಾರ್ಥಿ ITI ಡಿಪ್ಲೊಮಾ ಅಥವಾ BTech ಆಗಿರಬೇಕು. ನೆಕ್ಸ್ಟ್ ಸ್ಟಿಪೆಂಡ್ ಅಂತಂದರೆ ಇದಕ್ಕೆ ಸ್ಯಾಲ್ರಿ ಇರೋಂಗಿಲ್ಲ, ಸ್ಟಿಪೆಂಡ್ ಅಂತ ಬರ್ತೈತಿ. ತಿಂಗಳಿಗೆ 8,000ದಿಂದ ಮತ್ತು ITI ಆದವ್ರಿಗೆ 8,000, ಡಿಪ್ಲೊಮಾ ಆದವ್ರಿಗೆ 8,000, ಡಿಗ್ರಿ ಆದವ್ರಿಗೆ 9,000 ತಿಂಗಳಿಗೆ ಇರ್ತೈತಿ. ಆಯ್ಕೆ ಪ್ರಕ್ರಿಯೆ ನೋಡೋದಂದ್ರೆ ಅಂಕಗಳ ಆಧಾರದ ಮೇಲೆ ಆಯ್ಕೆ ಮಾಡ್ತಾರೆ. ನೇರ ಆಯ್ಕೆ ಇರ್ತೈತಿ. ಪರೀಕ್ಷೆ ಅಥವಾ PET ಇರೋದಿಲ್ಲ. ಕೊನೆಯ ದಿನಾಂಕ 28/8/2026ಕ್ಕೆ ಎಂಡ್ ಆಕೈತಿ. DRDO ಅಪ್ರೆಂಟಿಸ್ ಹುದ್ದೆ ಬರ್ತಾವೆ. ವಿದ್ಯಾರ್ಥಿ ITI ಡಿಪ್ಲೊಮೊ ಡಿಗ್ರಿ ಇನ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ ಒಳಗೆ ಬರ್ತೈತಿ. ಇದಕ್ಕೆ ಸ್ಟಿಪೆಂಡ್ ನೋಡೋದಂದ್ರೆ 8,000ದಿಂದ 9,000 ತಿಂಗಳಿಗೆ ಸಿಗ್ತೈತಿ. ಆಯ್ಕೆ ಪ್ರಕ್ರಿಯೆ ನೋಡೋದಂದ್ರೆ ಮೆರಿಟ್ ಹಾಗೂ ಇಂಟರ್ವ್ಯೂ ಆಧಾರಿತ ಇರ್ತೈತಿ. ಫಿಸಿಕಲ್ ಟೆಸ್ಟ್ ಇರುವುದಿಲ್ಲ. ಕೊನೆಯ ದಿನಾಂಕ ನೋಡೋದಾತಂದ್ರೆ ಇದಕ್ಕೆ 28/8/2026ಕ್ಕೆ ಎಂಡ್ ಆಕೈತಿ. ನೆಕ್ಸ್ಟ್ DRDO ಅಪ್ರೆಂಟಿಸ್ ಒಂದೊಂದು ಹುದ್ದೆ ಬರ್ತೈತಿ. ಇದಕ್ಕೆ ವಿದ್ಯಾರ್ಥಿ ಏನಾಗಿರ್ಬೇಕಪ್ಪ ಅಂತಂದ್ರೆ ಲೈಬ್ರರಿ ಸೈನ್ಸ್ ಅಥವಾ ಡಿಪ್ಲೊಮೊ ಡಿಗ್ರಿ ಇನ್ CS ITI ಒಳಗೆ ನಿಮ್ಮದು ಎಜುಕೇಷನ್ ಆಗಿರಬೇಕು. ಸ್ಟಿಪೆಂಡ್ ನೋಡೋದಂದ್ರೆ 8,000 ಡಿಪ್ಲೊಮದವ್ರಿಗೆ, 9,000 ಗ್ರ್ಯಾಜುಯೇಷನ್ದವ್ರಿಗೆ ತಿಂಗಳಿಗೆ ಇರ್ತೈತಿ. ಕೊನೆಯ ದಿನಾಂಕ 5/9/2026ಕ್ಕೆ ಎಂಡ್ ಆಕೈತಿ. ನೆಕ್ಸ್ಟ್ ಇನ್ನೊಂದು ಬರ್ತೈತಿ DRDO ಜೂನಿಯರ್ ರಿಸರ್ಚ್ ಫೆಲೋ ಅಂತ ಬರ್ತೈತಿ. ಅಂತಂದರೆ GRF ಅಂತ ಒಂದು ಕಡೆದಾರ, ಮತ್ತು ರಿಸರ್ಚ್ ಅಸೋಸಿಯೇಟ್ ಅಂತೇಳಿ 2 ಹುದ್ದೆ ಅದಾವೆ. ಇದ್ರಾಗ ವಿದ್ಯಾರ್ಥಿ BE BTech ME ಮತ್ತು MTech ವಿತ್ ನೀಟ್ ಗೇಟ್ ಅಂತ ಬರ್ತಾವೆ, ಅಥವಾ PhD ಸೈನ್ಸ್ ಇಂಜಿನಿಯರಿಂಗ್ ಒಳಗೆ. ವೇತನ ನೋಡೋದಾತಂದ್ರೆ GRFದವ್ರಿಗೆ ಅಂತಂದ್ರೆ ಜೂನಿಯರ್ ರಿಸರ್ಚ್ ಫೆಲೋದವ್ರಿಗೆ 37,000 ಪ್ಲಸ್ HRA ಸಿಗ್ತೈತಿ. ನೆಕ್ಸ್ಟ್ RAದವ್ರಿಗೆ ಅಂತಂದ್ರೆ ರಿಸರ್ಚ್ ಅಸೋಸಿಯೇಟ್ದವ್ರಿಗೆ 67,000 ಪ್ಲಸ್ HRA ಸಿಗ್ತೈತಿ. ಕೊನೆಯ ದಿನಾಂಕಗಳು ನೋಡೋದಂದ್ರೆ 2/9/2026. ಪ್ರತ್ಯೇಕ ನೋಟಿಫಿಕೇಷನ್ ಆಧಾರದ ಮೇಲೆ ಏನು ಮಾಡಿದ್ರೆ 13/9/2026 ತನಕ ಇದನ್ನು ಅಪ್ಲಿಕೇಶನ್ ಹಾಕಕ್ಕೆ ಟೈಮ್ ಕೊಟ್ಟಾರ. ನೆಕ್ಸ್ಟ್ ಇಸ್ರೋ PRL ಅಂತ ಒಂದು ಬಂದೈತಿ. ಅಂತಂದ್ರೆ ಫಿಸಿಕಲ್ ರಿಸರ್ಚ್ ಲ್ಯಾಬೋರೇಟ್ರಿ ಅಂಥೇಳಿ. ಇದಕ್ಕೆ MSc BE BTech PhD ಅಂತಂದ್ರೆ ಫಿಸಿಕ್ಸ್ ಕೆಮಿಸ್ಟ್ರಿ ಸ್ಪೇಸ್ ಸೈನ್ಸ್ ಕಂಪ್ಯೂಟರ್ ಸೈನ್ಸ್ ಅಂತ ಬರ್ತೈತಿ. ಸೊ ವೇತನ 25,000ರಿಂದ 42,000 ಇರ್ತೈತಿ, ಪ್ಲಸ್ HRA ಇರ್ತೈತಿ. ಹುದ್ದೆಯ ದರ್ಜೆ ಅನುಸಾರ ಇದು HRA ಸಿಗ್ತೈತಿ. ಕೊನೆಯ ದಿನಾಂಕ 24/8/2026 ಐತಿ. ನೋಡಿರಿ, ಇದನ್ನು ಶಾರ್ಟ್ ಆಗಿ ಹಿಡಿದೀನಿ. ಇದಕ್ಕೇನಾದರೂ ಫುಲ್ ಡೀಟೇಲ್ಸ್ ಯಾವುದಾದ್ರೂ ನಿಮಗೆ ಫುಲ್ ಇನ್ಫಾರ್ಮೇಷನ್ ಬೇಕಾಗಿತ್ತು ಅಂದರೆ ಯಾವುದಾದ್ರೂ ಜಾಬ್ ಬಗ್ಗೆ ಸೊ ನನ್ನ ಕಾಮೆಂಟಲ್ಲಿ ಕಾಮೆಂಟ್ ಮಾಡಿರಿ ಅಂತ ಹೇಳ್ತೀನಿ. ದಯವಿಟ್ಟು ಇನ್ನೂ ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನೋಡಿರಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.